ಮದನೇಶ್ವರ ದೇವಸ್ಥಾನದಲ್ಲಿ ಆಚಾರ್ಯರು ಒಂದು ರಾತ್ರಿ ತಂಗಿದ್ದಾರೆ. ಬೆಳಗಿನ ಜಾವ ಸ್ನಾನ ಪ್ರಾತಃ ಕಾರ್ಯ ಮುಗಿಸಿದ ಆಚಾರ್ಯರು ಬಹಳ ಬೇಗ ಪ್ರಯಾಣವನ್ನು ಮುಂದುವರಿಸಿ ಶಿಷ್ಯ ಸಮೂಹ ಎಲ್ಲ ಆಚಾರ್ಯರನ್ನು ಅನುಸರಿಸಿ ಹೊರಟಿದೆ. ಆಚಾರ್ಯರು ಬೇಗ ಹೊರಡಬೇಕು, ಎಲ್ಲರಿಗೆ ಗೊತ್ತಾಯಿತು. ಸ್ವಾಮಿಗಳು ಹೊರಡಬೇಕಂದ್ರೆ ಅವರ ಶಿಷ್ಯರೆಲ್ಲ ರೆಡಿ ಆಗಬೇಕಲ್ಲ. ಅವರು ಭಾರಿ ಹರಿಬರಿ. ಪುರತೋ ವಿಸ್ತೃತ ಸಮಾಧಿ ಶುದ್ಧೈ ಯತಯತ್ತತ್ರ ಪಟೀಕಷಾಯ ವೇಷಾ ಸಹಸೋದಹರನ್ ಸ್ವಯೋಗ್ಯ ಮುದ್ರಾಯುತ ದಂಡಾಧಿಕ ಧಾರಣೋದ್ಯಮೇನ. ಆಚಾರ್ಯರ ಶಿಷ್ಯರು ದೇವಾಲಯದಲ್ಲಿ ಧ್ಯಾನಕ್ಕೆ ಅನುಕೂಲವಾಗಲಿ ಅಂತ ಅವರಿಗೆ ತೆರೆಯಾಗಿ ಕಟ್ಟಿದ್ದಂತಹ ಕಾವಿ ಬಟ್ಟೆಗಳನ್ನು ತೆಗೆದಿದ್ದಾರೆ. ತಮಗೆ ಯೋಗ್ಯವಾದ ಚಿಹ್ನೆಗಳಿಂದ ಕೂಡಿ ದಂಡ ಕಮಂಡಲು ಇವೆಲ್ಲವನ್ನು ಸಿದ್ಧ ಮಾಡಿಕೊಂಡು ಪ್ರಯಾಣಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಸ್ವಾಮಿಗಳು ಹೊರಟರು ಅಂದರೆ ಅವ್ರದ್ದು ವಸ್ತ್ರ ಸಿದ್ಧ ಮಾಡಿಕೊಳ್ಬೇಕು. ಈಗ ನಾವೆಲ್ಲರೂ ಹೋದಾಗ ಊಟಕ್ಕೆ ಪಂಚೆ ತಂದಿಲ್ಲ ಅಂದರೆ ಇದ್ದವ್ರದ್ದೇ ಇಸ್ಕೋಬಹುದು. ಸ್ವಾಮಿಗಳೆಲ್ಲ ಹೋದಾಗ ಕಾಬಿ ಚಾಟಿ ಅಲ್ಲ, ಸ್ವಾಮಿ ನೀವು ತರಲಿಲ್ವಾ ಅಂತ ಅವ್ರನ್ನ ಕೇಳೋಂಗಿಲ್ಲ. ಸ್ವಾಮಿಗಳು ತರೋದಲ್ಲ, ಶಿಷ್ಯ ತೊಗೊಂಡ್ಬೇಕು. ಶಿಷ್ಯ ಏನಾದ್ರು ಮರೆತರೆ ಸ್ವಾಮಿಗಳ ಕತೆ ಇಂದಿರಾರಮಣ ಗೋವಿಂದ ಗೋವಿಂದ. ಆ ಟೈಮಲ್ಲಿ ಸ್ವಾಮಿಗಳು ಅರ್ಜೆಂಟ್ ಮಾಡಿದಾಗಿ ಹುಡುಗರಿಗೆಲ್ಲ ತರಾತುರಿ. ಎಲ್ಲೋ ಕಾಬಿ ಶಾಟಿ ಇಟ್ಟಿರೋದು ಅದನ್ನು ಬಿಚ್ಕೊಳ್ಳೋದು, ಒಬ್ಬ ಇನ್ನೊಬ್ಬ ದಂಡ ತೊಗೊಂಡ್ಯಾ ಅಂತ ದಂಡದ ಮಹಿಮಾ. ಸ್ವಾಮಿಗಳಿಗೆ ದಂಡ ಇಲ್ಲ ಅಂತಾದರೆ ಊಟವೇ ಇಲ್ಲ. ಅವರು ಪೂಜೆ ಎಲ್ಲ ಮುಗಿದ ಮೇಲೆ ದಂಡಕ್ಕೆ ಪೂಜೆ ಮಾಡಿ ತೀರ್ಥ ಕೊಟ್ಟು ದಂಡೋದಕ ಆದಮೇಲೆ ಅವರಿಗೆ ತೀರ್ಥ. ದಂಡ ಇಲ್ಲ, ಹಾಗಾದರೆ ಪ್ರಯೋಜನ ಇಲ್ಲ. ಎಷ್ಟೋ ಜನಕ್ಕೆ ಹೀಗಾಗಿದೆ. ದಂಡ ಮಿಸ್ಸಾಗಿ ದಂಡ ಬರೋದು ಸಾಯಂಕಾಲ ಆದರೆ ಅಲ್ಲಿವರೆಗೂ ಉಪವಾಸ. ಕೆಲವು ಸತಿ ದಂಡವೇ ಕಳೆದೋಗಿದೆ, ಮತ್ತೆ ಸಿಗೋವರೆಗೂ ಉಪವಾಸ ಮಾಡಿ ದಂಡ ತೊಗೊಂಡು ಬಂದು ಆಮೇಲೆ ಊಟ. ಹೀಗೆಲ್ಲ ಇರ್ತಕ್ಕಂಥದ್ದು. ನಮಗೆ ದಂಡ ನೋಡಿದ್ರೆ ದಂಡ ಅಂದರೆ ವೇಸ್ಟ್ ಅಂದ್ಕೊಂಡು, ದಂಡ ಇಲ್ಲದೆ ಸ್ವಾಮಿಗಳು ವೇಸ್ಟ್ ಆಗಿಬಿಡ್ತಾರೆ. ಆ ದಂಡದ ಮಹಿಮಾ ಅಷ್ಟು ದೊಡ್ಡದು. ಏನು ಮರೆತರೂ ಪರವಾಗಿಲ್ಲ, ಕಾವಿ ಶಾಟಿ ದಂಡ ಇವೆಲ್ಲ ಮಿನಿಮಮ್. ಅದಕ್ಕೆ ಸ್ವಾಮಿಗಳ ಹತ್ರ ಎಲ್ಲ ಅದಕ್ಕೆ ಅಂತಲೇ ಕೆಲಸದವ್ರು ಇರ್ತಾರೆ. ಗಿಂಡಿ ಮಾಣಿ ಅಂತ ಇರ್ತಾನೆ. ಗಿಂಡಿ ಕೆಲಸ ಅಂದರೆ ಬೆಳಗಿನ ಜಾವ ಸ್ವಾಮಿಗಳಿಗೆ ಬೇಕಾದ್ದೆಲ್ಲ ಹಿಡ್ಕೊಂಡು ತಿರುಗ್ತಾ ಇರಬೇಕು ಅವನು. ಸ್ವಾಮಿಗಳು ಎಲ್ಲಂದ್ರೆ ಮೊದಲು ಅವನು ಇರಬೇಕು, ಅರ್ಧ ಗಂಟೆ ಮುಂಚೆ ಇರಬೇಕು. ನೀರು ವ್ಯವಸ್ಥೆ ಆಗಬೇಕು, ಎಲ್ಲಂದ್ರಲ್ಲಿ ಸ್ನಾನ ಮಾಡೋ ಹಾಗಿಲ್ಲ. ಭಾಳ ಭಾಳ ಕಷ್ಟ ಸನ್ಯಾಸ ಜೀವನ. ಸನ್ಯಾಸಿಗಳ ಜೊತೆ ಸಂಚಾರ ಮಾಡುವವರಿಗೆ ಗುರುಗಳಲ್ಲಿ ಭಕ್ತಿ ಶ್ರದ್ಧೆ ಪ್ರೀತಿ ಇದ್ದರೆ ಸ್ವಾಮಿಗಳು ಆರಾಮ್. ಇಲ್ಲ ಅಂದರೆ ಕೆಲವರೆಲ್ಲ ಹೀಗೆ ಇರ್ತಿದ್ರಂತೆ. ಸ್ವಾಮಿಗಳು ಸರಿಯಾಗಿ ಸಂಬಳ ಕೊಡಲಿಲ್ಲ ಅಂದರೆ ಬಿಸಿ ಬಿಸಿ ನೀರು ಹುಯ್ದುಬಿಡೋರು. ಸ್ವಾಮಿಗಳು ತಣ್ಣೀರು ಹಾಕೋ ಅನ್ನೋಟ್ರೊಳಗೆ ಹುಯ್ದುಬಿಡೋರು. ಏನು ಮಾಡೋದು? ಸ್ವಾಮಿಗಳು ಕೆಮ್ಮಂಗಿಲ್ಲ. ಮುಂದಿನ ತಿಂಗಳು ಸರಿಯಾಗಿ ಸಂಬಳ ಕೊಟ್ಟರೋ ಸ್ವಲ್ಪ ನೀರ್ಗೀರು ನೋಡಿ ದೇವರೇ ಕಾಪಾಡಬೇಕ್ರಿ. ಧನ್ಯೋ ಗೃಹಸ್ಥಾಶ್ರಮಿ. ಸನ್ಯಾಸಾಶ್ರಮದಷ್ಟು ಕಷ್ಟವಾದ ಆಶ್ರಮ ಇನ್ನೊಂದಿಲ್ಲ. ಮಧ್ವಾಚಾರ್ಯರ ಶಿಷ್ಯರು, ಮಧ್ವಾಚಾರ್ಯರು ಪ್ರಯಾಣಕ್ಕೆ ಅರ್ಜೆಂಟ್ ಮಾಡಿದ ತಕ್ಷಣ ಒಬ್ಬೊಬ್ಬ ಓಡ್ತಾ ಇದ್ದಾನೆ. ಒಬ್ಬ ಕಾವಿ ಚಾಟಿಯಿಂದ, ಒಬ್ಬ ದಂಡ ಅಂದ ಎಲ್ಲ ತಗೊಂಡು ಅನೇಕ ಶಿಷ್ಯರು ಆಚಾರ್ಯರಿಗೆ. ಅವರೆಲ್ಲ ಗುರುಗಳನ್ನು ಅನುಸರಿಸಿ ತಮ್ಮ ಪ್ರಾತಃ ಅಹನೀಕವನ್ನು ಮುಗಿಸಿ ಪ್ರಯಾಣಕ್ಕೆ ಸಿದ್ಧರಾಗಿದ್ದಾರೆ. ಪರಮಹಂಸರಾದ ಅವರಿಗೆ ವಿಹಿತವಾಗಿರ್ತಕ್ಕಂಥ ದಂಡ ಪುಸ್ತಕ ಇವೆಲ್ಲವನ್ನು ಧಾರಣೆ ಮಾಡಿ ಪ್ರಯಾಣಕ್ಕೆ ಸಿದ್ಧರಾಗಿದ್ದಾರೆ. ಆ ಸಂದರ್ಭದಲ್ಲಿ ಆಚಾರ್ಯರು ಹೊರಟು ನಿಂತರೆ ಒಬ್ಬ ಶಿಷ್ಯ ಬಂದು ಅವರಿಗೆ ಮಾಲಾರ್ಪಣೆ ಮಾಡಿದ್ದಾನಂತೆ. ಅವಧಾರ್ಯ ವಿಶೇಷಕಾರಿ ಶಂಕಾ ಪ್ರಕಟಾಕಾನ್ ಸುಧಿಯ ಗತಾರ್ದ್ರ ಭಾವಾನ್ ಲಸಿತಾ ತುಲಸಿ ಸ್ರಗಸ್ಯ ಕಂಠೆ ಹರಿ ನಿರ್ಮಾಲ್ಯ ತಯೋಚಿತನ್ಯದಾಯಿ. ಆಚಾರ್ಯರು ಧರಿಸಿದ್ದಂತಹ ತಿಲಕ ಶಂಖಚಕ್ರಾದಿ ಮುದ್ರೆಗಳೆಲ್ಲ ಒಣಗಿದೆಯಾ ನೋಡೋದು ನಾವು. ಯಾಕೆ ಗೊತ್ತಾ? ಪಾಪ ಅವರೆಲ್ಲ ಗೋಪಿಚನ್ನೆಲ್ಲ ಹಾಕೊಂಡು ಇವ್ರು ಯಾವುದೋ ತೊಯ್ದು ಹೂವು ತಂದು ಅವ್ರು ಕುತ್ತಿಗೆಗೆ ಹಾಕ್ಬಿಡೋದು. ಅಲ್ಲ ಕೆಲವು ಸತಿ ಹೀಗಾಗತ್ರಿ. ಅಲಂಕಾರಕ್ಕಂತ ಆಚಾರನ ಕೂಡಿಸ್ಬಿಟ್ಟು ಹಾಗೆ ಹೂವಕ್ಕೆ ನೀರು ಹಾಕಿದ್ಯಾ ಮಡಿನಲ್ಲ, ಹೂವಕ್ಕೆ ನೀರು ಹಾಕಿದ್ಯಾ ಅಂದರೆ 2 ಕೊಡ ನೀರು ಹಾಕಿ ತೊಗೊಂಡ್ಬರ್ತಾನೆ. ಆ ಕೊಡ ನೀರು ಹಾಕಿದಾಗಲೇ ಹೂವು ಅರ್ಧ ಹೋಗ್ಬಿಟ್ಟಿರುತ್ತೆ, ಅರ್ಧ ದಾರ ಅರ್ಧ ಹೂವು. ಅದನ್ನು ಕೊಡುವೋ ಭರ.
ಕೊಡ್ವಿ ಉಳಿದ ಹೂವನ್ನು ಕಿತ್ತಾಕಿ ಆಚಾರ ಕುತ್ತಿಗೆಯಲ್ಲಿ ದಾರದಲ್ಲಿ ಎಲ್ಲೋ ಒಂದು ಹೂವು, ಇನ್ನು ಕೆಲವರು ದೊಡ್ಡ ದೊಡ್ಡ ತಂದುಬಿಟ್ಟಿರ್ತಾರೆ, ಅದನ್ನು ಕುತ್ತಿಗೆಗೆ. ಇದೆಲ್ಲ ನಮ್ಗೆ ಸ್ವಲ್ಪ ಅನುಭವಗಳು ಜಾಸ್ತಿ ಇದರೊಳಗೆಲ್ಲ. ಏನು ನಾವು ಉಟ್ಕೊಂಡಿರೋ ಬಟ್ಟೆ ಎಲ್ಲ ಒದ್ದೆ ಆಗಬೇಕು, ಹಚ್ಕೊಂಡಿರೋ ಗೋಪ್ಚನ ಎಲ್ಲ ಅಳಿಸೋಕೆ, ಗಂಧ ಎಲ್ಲ ಅಳಿಸೋಗ್ಬಿಡ್ಬೇಕು, ಹಾಗೆಲ್ಲ ಹಾಕ್ತಾರೆ. ಅದರೊಳಗೂ ಈಗ ಈ ಚಳಿಗಾಲದಲ್ಲಿ ಧನುರ್ಮಾಸದಲ್ಲಿ ಯಾವ್ದಾರು ಅಲಂಕಾರ ಬಂದು 5 ಗಂಟೆಗೆ ಆಚಾರ್ಯ ಬಾವಿಲಿ ಸ್ನಾನ ಮಾಡಿ ಅಂಥೇಳಿ ಅವ್ರ ಆಚಾರ್ಯಗೆ ಒಣಗಿದ ಬಟ್ಟೆ ಇಲ್ಲದೆ ಒದ್ದೆ ಬಟ್ಟೆಯಲ್ಲಿ ಕೂತು ಅವ್ರಿಗೆ ತಣ್ಣನೆ ಗದ್ದ ಕೊಟ್ಟು ಮೇಲೆ ತೊಯ್ದು ತೊಪ್ಪೆ ಆಗಿರ್ತಕ್ಕಂಥ ಹೂವಿನ ಹಾರನ್ನು ಹಾಕಿ ಕೂಡಿಸ್ಬಿಟ್ರೆ ಆಚಾರ್ಯ ನಿಧಾನ ಕೂತ್ಕೊಳ್ಳಿ ಬೇರೆ ಹೇಳ್ತಾ ಇದ್ರೆ ಅವ್ರಿಗೆ ಎದ್ರು ಸಾಕಾಗಿರ್ತೀವೆಲ್ಲ ಅವ್ಯವಸ್ಥೆ. ಅವಧಾರ್ಯ ವಿಶೇಷಕಾರಿ ಶಂಕಾನ್ ಪ್ರಕಟನ್ ಸುಧಿಯ ಗತಾರ್ದ್ರ ಭಾವಾನ್ ಲಸಿತಾ ತುಳಸಿ ಸ್ರಗಸ್ಯ ಕಂಠೆ ಹರಿ ನಿರ್ಮಾಲ್ಯ ತಯೋಚಿತನ್ಯದಾಯಿ. ಆಚಾರ್ಯರು ಹಚ್ಚಿಕೊಂಡಂತಹ ಮುದ್ರೆ ತಿಲಕ ಇದೆಲ್ಲ ಹೋಗಬಾರ್ದು, ಖಚಿತ ಮಾಡಿಕೊಂಡಿದ್ದಾನೆ ಎಲ್ಲ ಒಣಗಿದೆ ಅಂತ. ಆ ಸಂದರ್ಭದಲ್ಲಿ ಭಗವಂತನಿಗೆ ಅರ್ಪಿತವಾಗಿರ್ತಕ್ಕಂಥ ಆಚಾರ್ಯರ ಧಾರಣೆಗೆ ಯೋಗ್ಯವಾದಂತಹ ತುಳಸಿ ಮಾಲೆ ಅದನ್ನು ತಂದು ಅವರ ಕೊರಳಿಗೆ ಸಮರ್ಪಣೆ ಮಾಡಿದ್ದಾನೆ. ಇದರೊಳಗೆ ಮತ್ತೊಂದು ನಮಗೆ ಸೂಚನೆ ಅಂದರೆ, ಏನು ಧಾರಣೆ ಮಾಡಬೇಕಾದ್ರೂ ಅದು ಹರಿಯ ನಿರ್ಮಾಲ್ಯ ಆಗಿರಬೇಕು. ಭಗವಂತನಿಗೆ ನಿರ್ಮಾಲ್ಯ ಅಲ್ಲದಿದ್ದರೆ ಅದನ್ನು ಸ್ವೀಕಾರ ಮಾಡಬಾರ್ದು. ಮೊನ್ನೆ ನಾನು ಉಡುಪಿಯಲ್ಲಿ ಪಾದಪೂಜೆ ಮಾಡುವ ಸಂದರ್ಭ ಮಾಡಿದೆ. ಸ್ವಾಮಿಗಳಿಗೆ ಹಾರ ಹಾಕಿದ್ರೆ ಒಂದು 10 ಸತಿ ಕೇಳಿದ್ರು ಅವರು, ದೇವ್ರಿಗೆ ಹಾಕಿದ್ದಾಯ್ತಾ, ದೇವ್ರಿಗೆ ಹಾಕಿದ್ದೀರಾ ಅಂತ. ಎಂಥ ಆಶ್ಚರ್ಯ. ನಮ್ಗೆ ಎಷ್ಟೋ ಜನ ಹಾಕುವಾಗ ನಾವು ಅಪ್ಪಿ ತಪ್ಪಿ ಕೂಡ ಕೇಳಲ್ಲ, ದೇವ್ರಿಗೆ ಹಾಕಿದ್ದೀರಾ, ನಾವೇ ದೇವ್ರು ಅಂದ್ಕೊಂಡ್ಬಿಟ್ಟಿರೋದ್ರಿಂದ ಬಾಯಲ್ಲಿ ಹೇಳಲ್ಲ. ಬಾಯಲ್ಲೆಲ್ಲ ದೇವ್ರು ಬೇರೆ ನಾವು ಬೇರೆ ಹೇಳ್ತಿರ್ತೀವಿ, ಯಾರು ಹಾಕ್ಸ್ಕೊಳ್ತೀವಿ ನಾವು. ನನಗಂತೂ ಯಾರಾದರೂ ಮಂಗಳ ಮಾಡುವಾಗ ಒಳ್ಳೆ ಹೂ ತಂದಿದ್ರೆ ಕೆಟ್ಟ ಸಿಟ್ಟು. ಯಾಕೆ ಸಿಟ್ಟು ಅಂದರೆ ನನಗೆ ಹಾಕ್ಬಿಡ್ತಾರಲ್ಲ, ಅವ್ರ ಭಾವನೆ ದೊಡ್ಡದೇ ಒಳಗಿರೋ ಭಗವಂತನಿಗೆ ಅಂತ. ನಮಗೇನಂದರೆ ಇಷ್ಟು ಕಾಸ್ಟ್ಲಿ ಹೂವು ನಾಳೆ ದೇವರ ಮಂಟಪಕ್ಕೆ ಹೋದರೆ 24 hour ಅಲ್ಲೇ ಇರುತ್ತೆ. ನಮ್ಮ ಕುತ್ತಿಗೆಗೆ ಎಷ್ಟೇ ಒಳ್ಳೆ ಹೂವು ಹಾಕಿದ್ರು ಹಾಗೆ ಪಟ್ಟಂತ ಕೆಳಗಿಟ್ಬಿಡ್ಬೇಕು ರೀ. ಹಾಕ್ಕೊಂಡು ಹಾಗೆ ಹೋದರೆ ಎಲ್ಲ ನಾಯಿಗಳ ಕಾಟ, ಬೀದಿಲೆಲ್ಲ ಎಷ್ಟು ಕಷ್ಟ, ಭಾರಿ ಕಷ್ಟ ರೀ ಅಲ್ವಾ. ಅದೆಲ್ಲ ಹಾಕ್ಕೊಳ್ಳಿಕ್ಕೆ ಬರಲ್ಲ. ಏನು ಧಾರಣೆ ಮಾಡಬೇಕಾದ್ರೂ ಅದನ್ನು ದೇವರಿಗೆ ಅರ್ಪಣೆ ಮಾಡಿ ಇದು ನಿನ್ನ ಪ್ರಸಾದ ಅಂತ ಹಾಕ್ಕೊಳ್ಳುವ ಮುಂಚೆ ಎಲ್ಲ ಆಭರಣ, ಪೆಟ್ಟಿಗೆ ಒಳಗಿನ ಸರ್ವಾಭರಣ ನೀನೆ ಅಂತ ದೇವ್ರಿಗೆ ಹಾಕಬೇಕಂತ. ಹಾಕಿ ಪೂಜೆ ಎಲ್ಲ ಮುಗಿದ ಮೇಲೆ ದೇವ್ರನ್ನ ಕೇಳ್ಕೊಳ್ಬೇಕಂತೆ, ಸ್ವಾಮಿ ನಾವು ಎಷ್ಟು ಆಭರಣ ಹಾಕಿದ್ರು ನೀನೇನು ಹಾಕ್ಕೊಂಡು ವಾಕಿಂಗ್ ಹೋಗಲ್ಲ, ಒಂದು ನಿನ್ನಲ್ಲಿರೋ ಆಭರಣವೇ ಹೇರಳವಾಗಿದೆ. ಅದಕ್ಕೆ ನಾನು ನಿನ್ನಲ್ಲಿ ಪ್ರಾರ್ಥನೆ ಏನಂದರೆ, ನಿನಗೀಗ ಹಾಕಿದ್ದೀನಲ್ಲ ಒಂದು ಅರ್ಧ ಗಂಟೆ ಕೊಡು, ನಾನು ಹಾಕ್ಕೊಂಡು ಹೋಗಿ ಪ್ರೋಗ್ರಾಮ್ ಆದಮೇಲೆ ತಂದು ನಿಂಗೆ ಕೊಟ್ಬಿಡ್ತೀನಿ. ನಿನ್ನ ಭಕ್ತರು ಗತಿ ಇಲ್ಲದೆ ಇದ್ದವರು ಅಂತ ಯಾರು ಅಂದ್ಕೊಳ್ಬಾರ್ದು. ನಿನ್ನ ದಾಸರು ಹೇಗಿರುತ್ತೆ, ರಾಘವೇಂದ್ರ ಸ್ವಾಮಿಗಳ ಶಿಷ್ಯರು ಅಪ್ಪ ಅವರು ಅಂತ ಎಂಥ ಆಭರಣಗಳನ್ನು ಧಾರಣೆ ಮಾಡಿ ಬೇಕಾದ ಮುದ್ರೆ ಉಂಗುರಗಳನ್ನೆಲ್ಲ ಹಾಕ್ಕೊಂಡು ಬರ್ತಿದ್ರು. ಯಾಕಂದರೆ ಭಗವಂತನನ್ನು ನಂಬಿದ ಭಕ್ತರಿಗೆ ಏನೂ ಕೊರತೆ ಇಲ್ಲ. ಆದರೆ ಯಾವುದು ನಂದು ಅನ್ನೋ ಭಾವನೆ ಇರಬಾರ್ದು. ನೀನಿತ್ತ ಸೌಭಾಗ್ಯ ನಿಬಿಡವಾಗಿದೆ ನನಗೆ ಏನ ಬೇಡಲ್ಲಿ ನಿನ್ನ ಬಳಿಗೆ ಬಂದು. ಅದು ಇನ್ನು ಜಗದ್ಗುರು ಮಧ್ವಾಚಾರ್ಯರು ಅವರ ತುಳಸಿ ಮಾಲೆಯನ್ನು ಭಗವಂತನಿಗೆ ಅರ್ಪಿತವಾದದ್ದನ್ನು ಬಿಟ್ಟು ಮತ್ತೊಂದು ಸ್ವೀಕಾರ ಮಾಡಬಾರ್ದು ಅಂತ ತೋರಿಸ್ಲಿಕ್ಕೆ ತುಳಸಿ ಮಾಲೆ ಅದು ಕೋಮಲವಾದ ಎಲೆಗಳಿಂದ ಕಟ್ಟಿರ್ತಕ್ಕಂಥ ಮಾಲ ಅಥವಾ ತುಳಸಿ ಕಾಷ್ಟದಿಂದ ನಿರ್ಮಿತವಾದಂಥ ಮಾಲೆ ಇದು ಯಾವಾಗಲೂ ಇರಬೇಕು ಅಂತ ತಿಳಿಸ್ತಾ ಇದ್ದಾರೆ. ಯತ ದೀರ್ಘುರು ಚಕ್ರಿ ಮೂರ್ತಿ ಪೂರ್ಣಂ ಯತ ನಿಶ್ವಾಸ ವಚಾ ವಿಶೋಧ್ಯ ಪಾಣಿ ಗುಣಕುಂಡಲ ಮಂಡಿತಂ ವಿಮಾನಂ ಗುಣಬದ್ಧಂ ಕವಚಾಮೃತಂ ಬಬಾರ. ಆಚಾರ್ಯ ಶಿಷ್ಯರಾದಂಥ ಒಬ್ಬ ಯತಿಗಳು ಅವರು ಮಾತು ಮತ್ತು ಉಸಿರು ಇದನ್ನು ನಿಯಂತ್ರಣ ಮಾಡಿಕೊಂಡು ಚೆನ್ನಾಗಿ ಕೈಗಳನ್ನು ತೊಳೆದು ಸಾಲಿಗ್ರಾಮ ತುಂಬಿದಂತಹ ಗುಣಗಳ ಕುಂಡಲದಿಂದ ಕಟ್ಟಿದಂತಹ ವಸ್ತ್ರದಿಂದ ಆಚ್ಛಾದಿತವಾದಂತಹ ದೇವರ ಪೆಟ್ಟಿಗೆಯನ್ನು ಅವರು ತಲೆ ಮೇಲೆ ಹೊತ್ತಿದ್ದಾರೆ. ಆಚಾರ್ಯರ ದೇವರ ಪೆಟ್ಟಿಗೆ ಅದನ್ನು ಹೊರುವ ಭಾಗ್ಯ ಆ ಒಬ್ಬ ಸನ್ಯಾಸಿಗಳಿಗೆ. ಇದರಲ್ಲಿ ನಮಗೊಂದು ಎಚ್ಚರಿಕೆಯನ್ನು ಕೊಡ್ತಾರೆ. ದೇವರ ಪೆಟ್ಟಿಗೆಯನ್ನು ಹೊತ್ತಾಗ ದೇವರ ವಿಷಯವನ್ನು ತಿಳಿಸುವ ಗ್ರಂಥಗಳನ್ನು ಕೈಯಲ್ಲಿ ಎತ್ಕೊಳ್ಳುವಾಗ ಮೊದಲು ಕೈ ಚೆನ್ನಾಗಿ ತೊಳ್ಕೊಳ್ಳಿ. ನೀವು ನೋಡಿರ್ಬೋದು, ಸ್ವಾಮಿಗಳ ಪೂಜೆ ಮಾಡುವಾಗ ಒಂದೊಂದು ಮಂಗಳಾರತಿ ಮಾಡಿದ್ರೂ ಕೈ ತೊಳ್ಕೊಳ್ತಾರೆ, ಕೈ ಕ್ಷಣಕ್ಕೆ ತೊಳ್ಕೊಳ್ತಿರ್ತಾರೆ. ಇವತ್ತಿಗೂ ಉಡುಪಿಯಲ್ಲಿ
ಕೃಷ್ಣನ ಗರ್ಭಗುಡಿಯ ಒಳಗೆ ಹೋಗುವಂತಹ ಸ್ವಾಮಿಗಳು, ಆ ಸ್ವಾಮಿಗಳಿಗೆ ಆ ಸಂದರ್ಭದಲ್ಲಿ ಮುಟ್ಟಿ ಆ ಮಂಗಳಾರತಿ ಕೊಡೋರು ಇವರೆಲ್ಲ ಮೈಗೆ ಸಗಣಿ ಹಚ್ಚಿಕೊಂಡು ಸ್ವಲ್ಪ ಮೃತ್ತಿಕಾ ಶೌಚ ಮಾಡಿ ಅಲ್ಲಿಯೇ ಅವಗಾಹನ ಮಾಡಿಯೇ ಒಳಗೆ ಹೋಗಬೇಕು. ಹಾಗೆ ಬೇರೆ ಯಾವ ಕ್ರಮದಲ್ಲಿಯೂ ಹೋಗುವ ಹಾಗಿಲ್ಲ. ಅಲ್ಲೇ ಮಧ್ವ ಸರೋವರದಲ್ಲೇ ಅವಗಾಹನ ಮಾಡಬೇಕು, ಕೈಗೆ ಸಗಣಿ ಹಚ್ಕೊಳ್ಬೇಕು, ಇಲ್ಲದೇ ಇಲ್ಲೇ ಇಲ್ಲ. ನೀವು ಯಾವಾಗ ಪುರುಸೊತ್ತಿದ್ದಾಗ ಒಮ್ಮೆ ಅಲ್ಲಿ ನೋಡಬೇಕಾದ ಒಂದು ಭಾಳ ಆಶ್ಚರ್ಯದ ಸಂಗತಿ ಅಂದರೆ, ಅಲ್ಲಿ ನೈವೇದ್ಯಕ್ಕಿಟ್ಟರೆ ಇಡೀ ಆ ದೇವಸ್ಥಾನದ ಆ ನೈವೇದ್ಯ ಇಟ್ಟ ಜಾಗ, ಆ ಹಿಡ್ಕೊಂಡು ನಡ್ಕೊಂಡು ಬರ್ತಾರಲ್ಲ ಆ ಜಾಗ, ಆ ಹೊಸಲುಗಳು ಮೇಲಿಂದ ಟಾಪ್ ಟು ಬಾಟಮ್ ಆ ಎಲ್ಲಕ್ಕೂ ಸಗಣಿ ಹಚ್ಚಿ ಸಾರಿಸ್ತಾರೆ. 3 ಸತಿ ಸಾರಿಸ್ಬೇಕು. ನಮ್ಮಲ್ಲಿ ಗೋಮಯ ಅನ್ನೋದೇ ಗೊತ್ತಿಲ್ಲ, ಯಾಕಂದರೆ ಗೋನೇ ಮಾಯ, ಗೋಮಯ ಎಲ್ಲಿಂದ ತರಬೇಕು, ಇಲ್ಲೇ ಇಲ್ಲ. ಇದ್ದರೂ ಯಾರು ಈ ಗೋಮಯ ಹಚ್ಚೋದು, ಎಲ್ಲ ಟೇಬಲ್ ಮೇಲೆ ತಿಂದುಬಿಡ್ತಾರೆ. ಹೀಗಾಗಿ ಅದೇನು ಗೋಮಯ ಹಚ್ಚೋ ಅಂತ ಪ್ರಸಂಗವೇ ಬರೋಲ್ಲ. ನೆಲದ ಮೇಲೆ ಕೂತಿದ್ರೆ ಗೋಮಯ, ಅದರಿಂದ ಅದು ಇಲ್ಲೇ ಇಲ್ಲ. ಆದರೆ ವಿಶೋದ್ಯಪಾಣಿ, ಕೈಗಳನ್ನು ಚೆನ್ನಾಗಿ ಸ್ವಚ್ಛ ಮಾಡಿಕೊಂಡು ದೇವರ ವಸ್ತು, ದೇವರ ಪೂಜೆಗೆ ಪದಾರ್ಥಕ್ಕೆ ಬೇಕಾದ ವಸ್ತುಗಳನ್ನು ಹಿಡ್ಕೊಂಡಾಗ ನಮ್ಮ ಉಸಿರು ಅದಕ್ಕೆ ತಾಕಬಾರ್ದು, ಉಸಿರಿನ ನಿಯಂತ್ರಣ ಬೇಕು. ಮತ್ತು ಮಾತಾಡಬಾರ್ದು, ಯಾಕಂದರೆ ಕೆಲವರು ಮಾತಾಡ್ತಿದ್ರೆ ಮುಂದೆ ಛತ್ರಿ ಹಿಡ್ಕೋಬೇಕ್ರಿ, ಯಾಕಂದ್ರೆ ಹಲ್ಲಿರಲ್ಲ ಅವ್ರದ್ದೆಲ್ಲ ಮೇಲೆ ಬೀಳ್ತಾ ಇರುತ್ತೆ. ಭಾಳ ಆಶ್ಚರ್ಯ, ಬೇಡ ಅಂದರೆ ಅವ್ರು ಮಾತಾಡ್ತಿರ್ತಾರೆ, ಏನೋ ಪ್ರೀತಿ, ನಮಗೆ ಕಷ್ಟ, ಮುಸ್ಕ ಹಾಕೊಂಡು ಎದುರಿಗೆ ನಿಂತ್ಕೋಬೇಕು, ಇದೆಲ್ಲ ಅವ್ಯವಸ್ಥೆ. ಮನುಷ್ಯರಿಗೆ ಪರವಾಗಿಲ್ಲ, ದೇವರ ಹೂವು, ದೇವರಿಗೆ ಕೊಡಬೇಕಾದ ಪದಾರ್ಥ ಇಟ್ಕೊಂಡು ಮಾತಾಡೋದು, ನಗೋದು, ಸೀನೋದು ಇವೆಲ್ಲ ಮಾಡಿ ಹೆಚ್ಚು ಕಮ್ಮಿ ಮಾಡಬಾರ್ದು. ಇವೆಲ್ಲ ನಿಯಂತ್ರಣ ಬೇಕು. ಅದು ಯತನಶೀಲರಾದ ಯತಿಗಳಿಗೆ ಮಾತ್ರ ಸಾಧ್ಯ. ಆಚಾರ್ಯರ ಒಬ್ಬ ಸನ್ಯಾಸಿ ಶಿಷ್ಯರು ಆಚಾರ್ಯರ ಪೂಜಾ ಪೆಟ್ಟಿಗೆಯನ್ನು ಶಿರಸ ಧಾರಣೆ ಮಾಡಿದ್ದಾರೆ.